ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಕೇರ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಒಂದು ಕ್ವಶನ್ ಬಂದಿತ್ತು ನನಗೆ, ಮಗು ತೂಕ, ಹೊಟ್ಟೆ ಒಳಗಡೆ ಮಗು ತೂಕ ಜಾಸ್ತಿ ಇದ್ದರೆ ಅದರಿಂದ ಏನೇನು ತೊಂದರೆ ಆಗಬಹುದು ಅಂತ. ಫಸ್ಟ್ ಬರೋದು, ಮಗು ತೂಕ ಯಾಕೆ ಜಾಸ್ತಿ ಆಯಿತು ಅನ್ನೋದು ಬರ್ತದೆ. ಒಂದು ಜೆನೆಟಿಕ್, ಈಗ ತಂದೆ ತಾಯಿ ಇಬ್ಬರೂ ಹೈಟ್ ಆಗಲಿ ವೆಯ್ಟ್ ಆಗಲಿ ಜಾಸ್ತಿ ಇದ್ದರೆ ಬೇಬಿ ವೆಯ್ಟ್ ಕೂಡ ಜಾಸ್ತಿ ಇರಬಹುದು. ಎರಡನೇದು, ಪೇಷಂಟಿಗೆ ಶುಗರ್ ಇದೆಯಾ ಇಲ್ವಾ ಅನ್ನೋದು ನಾವು ನೋಡ್ಕೊಳ್ಬೇಕಾಗತ್ತೆ. ಯೂಶಲಿ ಮಗುವಿನ ತೂಕ ಜಾಸ್ತಿ ಆದರೆ ತಾಯಿನ ಶುಗರನ್ನು ಮತ್ತೆ ಪರೀಕ್ಷೆ ಮಾಡಿ ನೋಡ್ತೀವಿ, ಶುಗರಿಂದ ಏನಾರ ಜಾಸ್ತಿ ಆಗ್ತಿದೆಯಾ ತೂಕ ಅನ್ನೋದು. ಈ ಮಗುವಿನ ತೂಕ ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಅಂದರೆ, ನಾರ್ಮಲ್ ಡೆಲಿವರಿಗೆ ಬಂದಾಗ. ನಾರ್ಮಲ್ ಡೆಲಿವರಿ ಹೆಂಗಾಗತ್ತಂದರೆ, ನಮ್ಮ ಹಿಪ್ ಬೋನ್ ಇರ್ತದಲ್ಲ, ಸೊಂಟದ ಬೋನು ಒಳಗಡೆಯಿಂದ ಮಗು ತಲೆ ಹಿಂಗೆ ಬರ್ತದೆ. ಈ ಸೊಂಟದ ಬೋನು ಫಿಕ್ಸ್ಡ್, ಬೋನ್ ಮೂವ್ ಆಗೋದಿಲ್ಲ. ಅದೇ ನಮ್ಮ ಸ್ಕಿನ್ ಆಗಲಿ ಮಸಿಲ್ ಆಗಿ ಸ್ಟ್ರೆಚ್ ಆಗ್ತದೆ. ಈ ಫಿಕ್ಸ್ಡ್ ಬೋನ್ ಇಷ್ಟು ಜಾಗದಲ್ಲಿ ಮಗು ತಲೆ ತೂರ್ಕೊಂಡು ಬರಬೇಕು. ನಾರ್ಮಲ್ ಆಗಿ ಒಂದು 10 ಸೆಂಟಿಮೀಟರ್ ತನಕ ಸ್ಪೇಸ್ ಇರ್ತದೆ, ಬರ್ತದೆ. ಅದೇ 3.5 kg ಅಥವಾ 4 kg ಹತ್ತಿರ ಇದ್ದಾಗ ಆವ್ರೇಜ್ ಇಂಡಿಯನ್ ವುಮೆನ್ ಹೈಟಿಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ಮಗು ತಲೆ ಒಳಗಡೆ ಕೂತ್ಕೊಳ್ಳೋದಿಲ್ಲ, ಕೂರೋದಿಲ್ಲ, ಅಲ್ಲಿ ಕೆಳಗಡೆ ಬರಲಿಕ್ಕೆ ಜಾಗ ಇರೋದಿಲ್ಲ. ಮಗು ತೂಕ ಜಾಸ್ತಿ ಆದಷ್ಟು ನಾರ್ಮಲ್ ಡೆಲಿವರಿಯ ಚಾನ್ಸಸ್ ಕಮ್ಮಿ ಆಗುತ್ತೆ, ಸಿಸೇರಿಯನ್ ಚಾನ್ಸಸ್ ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ನೀವು ಡಯಟ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿ, ಬ್ಯಾಲೆನ್ಸ್ ಡಯಟ್ ತೊಗೊಂಡು, ಬಯಕೆಗಳನ್ನು ಕಮ್ಮಿ ಮಾಡಿಕೊಂಡು, ಹೆಲ್ದಿಯಾಗಿ ಎಕ್ಸಸೈಸ್ ಮಾಡಿಕೊಂಡಿದ್ರೆ ನಿಮಗೆ ಆವ್ರೇಜ್ ಸೈಜ್ ಬೇಬಿ ಏನಿರ್ತದೋ ನಿಮ್ಮ ಜೆನೆಟಿಕ್ ಪ್ರಕಾರ ಹುಟ್ಟುತ್ತೆ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇರ್ತದೆ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.